ದಿಢೀರಾಗಿ ಮೋದಿಯನ್ನ ಭೇಟಿ ಮಾಡಿದ್ದಾರೆ ರಾಜಾ ಹುಲಿ. ದೆಹಲಿಯಲ್ಲಿ ಮೋದಿಯನ್ನ ಭೇಟಿ ಮಾಡಿದ್ದಾರೆ BSY. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಇದೊಂದು ಮಾತ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ದಿಢೀರ್ ಭೇಟಿ ಯಾಕೆ ಅಂತ. ಮೋದಿ ಅವರನ್ನು ದಿಢೀರಾಗಿ ಭೇಟಿಯಾಗಿದ್ದಾರೆ BSY ರಾಜಾ ಹುಲಿ. BSY ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಆಗಿರುವಂತಹ BS ಯಡಿಯೂರಪ್ಪ ಅವರು ಹೋಗಿ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ಯಡಿಯೂರಪ್ಪ ಮೋದಿಯನ್ನು ಭೇಟಿ ಮಾಡಿದಂತಹ ಉದ್ದೇಶ ಏನು ಎನ್ನುವಂತಹ ಪ್ರಶ್ನೆ ಹುಟ್ಟಾಗಿದೆ. ಬಿಹಾರ ಚುನಾವಣೆಗೆ ರಾಜಾ ಹುಲಿ ಎಂಟ್ರಿ ಕೊಡ್ತಾರಾ ಎನ್ನುವಂತಹ ಕೂಡ ಪ್ರಶ್ನೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ NDA ಗೆಲುವಿಗೆ ಪಣವನ್ನು ತೊಟ್ಟಲಾಗಿದೆಯಾ ಅಂದರೆ ತೊಟ್ಟಿದ್ದಾರಾ ಅಂತ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ, ಚುನಾವಣಾ ಕಾರ್ಯತಂತ್ರಗಳ ಒಂದು ಕುರಿತು ಚರ್ಚೆ ಏನಾದರೂ ಮಾಡಿದ್ದಾರಾ ಎನ್ನುವಂಥ ಪ್ರಶ್ನೆ ಕೂಡ ಇದೆ. ಕೇಂದ್ರೀಯ ಸಂಸದೀಯ ಒಂದು ಮಂಡಳಿ ಹಾಗೂ ಚುನಾವಣಾ ಸಮಿತಿಯ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ಯಡಿಯೂರಪ್ಪ ಅವರು ಹೋಗಿ ಮೋದಿಯವರನ್ನು ಭೇಟಿಯಾಗಿದ್ದಾರೆ. ಯಾಕೆ ಅಂತ ಅಂದರೆ, ಬಿಹಾರದಲ್ಲಿ ಏನು ಚುನಾವಣೆ ನಡೆಯುತ್ತೆ, ಆ ಚುನಾವಣೆಗೆ ಏನಾದರೂ ಒಂದು ತಂತ್ರಗಳನ್ನು ಹೂಡ್ತಾ ಇದ್ದಾರಾ ಅಂತ, ಏನಾದರೂ ಯೋಚನೆಯನ್ನು ಮಾಡ್ತಾ ಇದ್ದಾರಾ ಅಂತ. ಒಂದು ವೇಳೆ ಬಿಹಾರ ಚುನಾವಣೆಗೆ ಒಂದು ಪ್ರಚಾರದಲ್ಲಿ ಯಡಿಯೂರಪ್ಪ ಅವರು ಏನಾದರೂ ಕಾಣಿಸ್ಕೊಳ್ತಾರಾ, ಎಲ್ಲ ಒಂದು ಪ್ರಶ್ನೆಗಳು ಕೂಡ ಇರುವಂಥದ್ದು. ಯಾಕೆ ಭೇಟಿ ಆದರೂ ಈಗ ಅಂತ. ಏನೋ ಆ ಥರದ ಒಂದು ಯಾವುದೇ ಒಂದು ಗಂಭೀರವಾದ ವಿಚಾರ ಇಲ್ಲ, ಆದರೂ ಕೂಡ ಯಡಿಯೂರಪ್ಪ ಅವರು ಹೋಗಿ ಭೇಟಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಏನು BJPಯ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಚರ್ಚೆ ಕೂಡ ಆಗ್ತಾ ಇತ್ತಲ್ಲ, ಅದು ಕೂಡ ಬದಲಾಗುತ್ತೆ ಅನ್ನುವಂಥ ಕೆಲವೊಂದು ನವೆಂಬರ್ ಸಸ್ಪೆನ್ಸ್ ಅನ್ನುವಂಥ ಒಂದು ಮಾತೇನು ಕೇಳಿ ಬರ್ತಾ ಇತ್ತಲ್ಲ, ಅದರ ಬಗ್ಗೆ ಏನಾದರೂ ಮಾತಾಡೋಕೆ ಹೋದ್ರೆ ಗೊತ್ತಿಲ್ಲ. ಕೇಂದ್ರೀಯ ಸಂಸದೀಯ ಮಂಡಳಿಯೇ ಹಾಗೂ ಚುನಾವಣೆ ಏನಿದೆ ಅದ್ರ ಬಗ್ಗೆ ಚರ್ಚೆ ಏನಾದರೂ ಆಗ್ತಾ ಇದೆಯಾ ಅಂತ. ಯಡಿಯೂರಪ್ಪ ಅವರು ಹೋಗಿ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿದ್ದಾರೆ. ಯಾಕೆ ಅಂತ, ಅದು ಈ ಒಂದು ಬಿಹಾರ ಚುನಾವಣೆಯ ವಿಚಾರ ಆಗಿರಬಹುದು ಅಥವಾ ಬೇರೆ ವಿಚಾರನೂ ಇರ್ಬೋದು. BJPಯ ಸಂಸದೀಯ ಮಂಡಳಿಯ ಸದಸ್ಯ ಇವರು, ಹಾಗಾಗಿ ಹೋಗಿ ಭೇಟಿ ಮಾಡುತ್ತಾರೆ. ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡುವಂಥ ಒಂದು ಅಗತ್ಯ ಕೂಡ ಇರುತ್ತೆ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇರುವಂತಹ ನವೆಂಬರ್ ಸಸ್ಪೆನ್ಸ್, BJPಯಲ್ಲಿ ನವೆಂಬರ್ ಸಸ್ಪೆನ್ಸು, ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ, ಈ ಎರಡೂ ವಿಚಾರ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಹೋಗಿರ್ಬೋದಾ ಅಂತ ಗೊತ್ತಿಲ್ಲ. ಆದರೆ ಬಿಹಾರ ಚುನಾವಣೆಗೆ ಏನಾದರೂ ಇವರನ್ನು ಆಹ್ವಾನ ಕೊಟ್ಟಿದ್ರಾ, ನೀವು ಕೂಡ ಹೋಗಿ ಪ್ರಚಾರವನ್ನು ಮಾಡಿ ಅನ್ನೋವಂಥ ರೀತಿಯಲ್ಲಿ ಏನಾದರೂ ಕರೆದಿದ್ರಾ ಗೊತ್ತಿಲ್ಲ. ಹೀಗಾಗಿ ಹೋಗಿ ಭೇಟಿ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿರಬಹುದು ಎನ್ನುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ BS ಯಡಿಯೂರಪ್ಪ ಅವರ ಒಂದು ದಿಢೀರ್ ಭೇಟಿ ಏನಿದೆ, ಇದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿರುವಂಥದ್ದು. ಏನಾಗಬಹುದು ಅಂತ. ಈ ಹಿಂದೆ ಅವರ ಮಗ ವಿಜಯೇಂದ್ರ ಅವರನ್ನು BJPಯ ಕರ್ನಾಟಕದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಲ್ಲಿ ರಾಜಾ ಹುಲಿಯವರು ಯಶಸ್ವಿಯಾಗಿದ್ರು. ಎಷ್ಟೋ ಒಂದು ಮಾತುಗಳು ಕೇಳಿದ್ದು ಅವರೆಲ್ಲ ಇವರು ಅಂತ. ಆದರೆ ಇಲ್ಲ, ನಾನು ಅಂದ್ಕೊಂಡಿದ್ದೆ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಅವರ ಮಗನನ್ನೇ ಮಾಡಿದರು ರಾಜ್ಯಾಧ್ಯಕ್ಷರನ್ನಾಗಿ. ಅದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದ್ರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿಯವರೆಗೂ ಕೂಡ ಆ ಒಂದು ವಿಚಾರದಲ್ಲಿ ಪ್ರಶ್ನೆ ಇದೆ. ಸಾಕಷ್ಟು BJPಯ ಮುಖಂಡರೇ ಮಾತನಾಡಿದರು, ಅವರೇ ಯಾಕೆ ಅಂತ. ಅವರಿಗಿಂತ ತುಂಬ ದೊಡ್ಡವರು, ಅನುಭವಿಗಳು ಸಾಕಷ್ಟು ಜನ ಇದ್ದಾರೆ BJPಯಲ್ಲಿ, ಆದರೂ ಕೂಡ ಅವರೇ ಯಾಕೆ ಅನ್ನುವಂತಹ ಪ್ರಶ್ನೆ ಇತ್ತು. ಅವೆಲ್ಲ ಪ್ರಶ್ನೆಗಳ ನಡುವೆ ಎದ್ದು ಬಂದಿದ್ದರು ವಿಜಯೇಂದ್ರ ಅವರು, ಅಧ್ಯಕ್ಷರಾಗಿ ಸ್ಥಾನವನ್ನು ಅಲಂಕರಿಸಿದರು. ಹೀಗಾಗಿ BS ಯಡಿಯೂರಪ್ಪ ಅವರು ಅಂದ್ಕೊಂಡಿದ್ದೆಲ್ಲ ಅವ್ರು ಅಂದ್ಕೊಂಡ ರೀತಿಯಲ್ಲೇ ಆಯಿತು. ಈಗ ಮತ್ತೆ ಏನಾದರೂ ಒಂದು ಹೊಸ ವಿಚಾರವನ್ನು ಇಟ್ಕೊಂಡು ಹೋಗಿದ್ದಾರಾ, ಮೋದಿಯವರ ಹತ್ರ ಭೇಟಿ ಮಾಡಿದಾರಾ ಅಂತ. ಬಿಹಾರ ಚುನಾವಣೆ ಏನಿದೆ ಅದಕ್ಕೆ ಏನಾದರೂ ಇವರು ಎಂಟ್ರಿ ಕೊಡ್ತಾರಾ, ಅಥವಾ ಅಲ್ಲಿ ಹೋಗಿ ಸಕ್ರಿಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಾರಾ ಪ್ರಚಾರದಲ್ಲಿ ಎನ್ನುವಂಥ ಪ್ರಶ್ನೆ ಕೂಡ ಇದೆ. NDA ಒಂದು ಗೆಲುವಿಗೆ ರಾಜಾ ಹುಲಿ ಕಡೆಯಿಂದ ಯಾವ ರೀತಿಯ ಒಂದು ಸಪೋರ್ಟ್ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡ್ತಾರೆ, ಸಹಕಾರವನ್ನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲದರ ಬಗ್ಗೆ ಚರ್ಚೆ ಆಗಿರಬಹುದು. ಹೀಗಾಗಿ ಯಡಿಯೂರಪ್ಪ ಅವರ ಒಂದು ಭೇಟಿ ಏನಿದೆ ನಿಜಕ್ಕೂ ಕೂಡ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಈಗ ಏನಿರಬಹುದು, ಯಾಕಿರಬಹುದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.